ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಕಾಗೆ ಬಂದು ಕೂರೋದಕ್ಕೂ ಕೊಂಬೆ ಮುರಿಯೋದಕ್ಕೂ ಸರಿ ಹೋಯ್ತು ಅನ್ನೋ ಮಾತನ್ನು ನೀವು ಕೇಳಿರಬೇಕು. ಈಗ ಪರಿಸ್ಥಿತಿ ಹಾಗೆ ಆಗ್ತಾ ಇದೆ. 2025 ಭವಿಷ್ಯವನ್ನು ಹೇಳುವಾಗ ಬಾಬಾ ವಂಗ ಈ ಬಾರಿ ಯುದ್ಧಗಳು ನಡೆಯುತ್ತವೆ, ಪ್ರಕೃತಿ ಮುನಿಯುತ್ತೆ, ಅನ್ಯಗ್ರಹ ಜೀವಿಗಳು ಭೂಮಿಗೆ ಬರುತ್ತವೆ ಅಂತ ಹೇಳಿದ್ರು ಅಂತ ಬಾಲ್ಕನ್ ದೇಶಗಳು ನಂಬಿದ್ವು. ಅದನ್ನೇ ಇಡೀ ಜಗತ್ತಿಗೂ ಕೂಡ ಅವ್ರು ಹೇಳ್ತಾ ಹೋದರು. ಇಲ್ಲಿ ಇರಾನ್ ಮತ್ತು ಇಸ್ರೇಲ್ ನಡುವೆ ಯುದ್ಧ ಆಗೋಯ್ತು. ಭಾರತ ಪಾಕ್ಗಳು ಕಾದಾಡಿಕೊಂಡ್ವು. ಇನ್ನು ಈಗ ರಷ್ಯಾದಲ್ಲಿ ನಡೆದ ಭೂಕಂಪನ ಪ್ರಕೃತಿಯ ಮುನಿಸನ್ನು ತೋರಿಸ್ತಾ ಇದೆ. ಇದರ ಜೊತೆಗೆ ಇಂಟರ್ಸ್ಟೆಲ್ಲರ್ನಿಂದ ವಿಚಿತ್ರ ವಸ್ತುವೊಂದು ಈಗ ಭೂಮಿಯ ಕಡೆಗೆ ಬರ್ತಾ ಇದೆ. ಅದು ಗಂಟೆಗೆ 1,30,000 ಕಿಲೋಮೀಟರ್ ವೇಗದಲ್ಲಿ ಚಲಿಸ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗಾದರೆ ಅದು ನಿಜಕ್ಕೂ ಏಲಿಯನ್ಗಳ ಸ್ಪೇಸ್ ಕ್ರಾಫ್ಟಾ? ಅಮೆರಿಕಾದ ಮ್ಯಾನ್ಹಟನ್ ನಗರದಷ್ಟು ದೊಡ್ಡದಾಗಿರೋ ಆ ವಸ್ತು ಅನ್ಯಗ್ರಹ ಜೀವಿಗಳಿಂದ ನಿರ್ಮಾಣವಾಗಿರುವ ವಸ್ತುನಾ ಅಥವಾ ಅದೊಂದು ಕ್ಷುದ್ರ ಗ್ರಹನ, ಧೂಮಕೇತುನಾ? ಇದರ ಬಗ್ಗೆ ಬಾಹ್ಯಾಕಾಶ ಸಂಶೋಧಕರಲ್ಲಿರುವ ಪರ ವಿರೋಧದ ಅಭಿಪ್ರಾಯಗಳೇನು? ಇದೆಲ್ಲದರ ಜೊತೆ ಯುರೋಪಿನ ಜನ ಬೆಚ್ಚಿ ಬೀಳ್ತಾ ಇರೋದಾದರೂ ಯಾಕೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಆಕಾಶ ಅನ್ನೋದೇ ಒಂದು ಅಪರಿಮಿತ. ಅಲ್ಲಿ ಏನೆಲ್ಲ ಇದೆ ಅನ್ನೋದನ್ನ ಕಂಡು ಹಿಡಿಯೋದು ಬಿಡಿ, ಇವತ್ತಿಗೂ ಊಹೆ ಮಾಡೋದಕ್ಕೆ ಕೂಡ ಸಾಧ್ಯ ಆಗಿಲ್ಲ. ಮೊದಲು ಸೂರ್ಯನೇ ದೊಡ್ಡವನು ಅಂದ್ಕೊಳ್ತಾ ಇದ್ದ ಮನುಷ್ಯನಿಗೆ ಗ್ಯಾಲಕ್ಸಿಯ ಪರಿಚಯ ಆಯಿತು. ಅಂಥ ಕೋಟ್ಯಂತರ ಗ್ಯಾಲಕ್ಸಿಗಳು ಬ್ರಹ್ಮಾಂಡದಲ್ಲಿವೆ ಅನ್ನೋದನ್ನು ಮನುಷ್ಯ ಪತ್ತೆ ಮಾಡಿಕೊಂಡ. ಹಾಗೆಯೇ ಡಾರ್ಕ್ ಮ್ಯಾಟರ್ ಹಾಗೂ ಡಾರ್ಕ್ ಎನರ್ಜಿಗಳ ಬಗ್ಗೆ ಮಾಹಿತಿ ಸಿಗ್ತಾ ಹೋಯಿತು. ಈಗ ಮಲ್ಟಿ ಯೂನಿವರ್ಸ್ ಅಂದರೆ ಬೇರೆ ಬೇರೆ ಬ್ರಹ್ಮಾಂಡಗಳೇ ಇರಬಹುದು ಅನ್ನೋ ಮಾತನ್ನು ವಿಜ್ಞಾನಿಗಳಾಡ್ತಾ ಇದ್ದಾರೆ. ನಮ್ಮಲ್ಲಿ ದೇವರ ಬಗ್ಗೆ ಹೇಳುವಾಗ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅಂತ ಕರೆಯೋದುಂಟು. ಈ ಕೋಟಿ ಕೋಟಿ ಬ್ರಹ್ಮಾಂಡಗಳ ನಾಯಕ ಅಂತ ದೇವರನ್ನು ಸ್ತುತಿಸಿದ ಸನಾತನಿಗಳಿಗೆ ಒಂದಲ್ಲ ಅಸಂಖ್ಯಾತ ಬ್ರಹ್ಮಾಂಡಗಳಿವೆ ಅನ್ನೋದು ಗೊತ್ತಿತ್ತು ಅಂದರೆ ಅವರ ವೈಜ್ಞಾನಿಕ ಪ್ರಗತಿ ಮತ್ತು ಮಾಹಿತಿಯ ಬಗ್ಗೆ ನಾವು ಹೆಮ್ಮೆ ಪಡಬೇಕಲ್ವಾ? ಇನ್ನು ಈಗಿನ ಆಧುನಿಕ ವಿಜ್ಞಾನಿಗಳು ಕೂಡ ಅದೇ ಬಹುಬ್ರಹ್ಮಾಂಡಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಕುರುಕ್ಷೇತ್ರ ಯುದ್ಧದ ಸಮಯದಲ್ಲಿ ಒಂದು ದೊಡ್ಡ ಉಲ್ಕೆ ಭೂಮಿಯತ್ತ ಬರ್ತಾ ಇತ್ತು ಅಂತ ಮಹಾಭಾರತದಲ್ಲಿ ಹೇಳ್ತಾರೆ. ಅಂದರೆ ಅವರಿಗೆ ಬ್ರಹ್ಮಾಂಡದ ಬಗ್ಗೆ, ಅಲ್ಲಿನ ವಿದ್ಯಮಾನಗಳ ಬಗ್ಗೆ ಅವತ್ತಿಗೆ ಒಂದಷ್ಟು ಮಾಹಿತಿ ಇತ್ತು. ಇನ್ನು ಈಗ ಕೂಡ ಆಕಾಶದಿಂದ ದೊಡ್ಡದಾದ ವಸ್ತುವೊಂದು ಪ್ರತಿ ಗಂಟೆಗೆ 1,30,000 ಕಿಲೋಮೀಟರ್ ವೇಗದಲ್ಲಿ ಭೂಮಿಯ ಕಡೆಗೆ ನುಗ್ಗಿ ಬರ್ತಾ ಇದೆ ಅನ್ನೋದನ್ನು ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ಆ ವಸ್ತುವಿಗೆ ಅವರು 3I ಅಥವಾ ಅಟ್ಲಾಸ್ ಅನ್ನೋ ಹೆಸರನ್ನು ಕೊಟ್ಟಿದ್ದಾರೆ. ಮೊದಲಿಗೆ ನಾವು ಈ 3I ಬಗ್ಗೆ ನೋಡೋದಾದರೆ ಅದಕ್ಕೆ ಇದೇ ಹೆಸರನ್ನು ಇಡೋದರ ಹಿಂದೆ ಕೂಡ ಒಂದು ಕಾರಣ ಇದೆ. ಚಿಲಿಯಲ್ಲಿ ನಾಸಾ ಅಳವಡಿಸಿರುವ ದೂರದರ್ಶಕದ ಸಹಾಯದಿಂದ ಈ ಆಬ್ಜೆಕ್ಟನ್ನು ಗುರುತಿಸಲಾಗಿದೆ. ಆ ಟೆಲಿಸ್ಕೋಪ್ಗೆ ಆಸ್ಟ್ರಾಯ್ಡ್ ಟೆರೆಸ್ಟ್ರಿಯಲ್ ಇಂಪ್ಯಾಕ್ಟ್ ಲಾಸ್ಟ್ ಅಲರ್ಟ್ ಸಿಸ್ಟಮ್ ಅಂದರೆ ಅಟ್ಲಾಸ್ ಅನ್ನೋ ಹೆಸರನ್ನು ಕೊಡಲಾಗಿತ್ತು. ಆ ಟೆಲಿಸ್ಕೋಪ್ ಗುರುತಿಸಿರೋ ಕಾರಣದಿಂದ ಈ ವಸ್ತುವಿನ ಹೆಸರನ್ನು ಕೂಡ ಅಟ್ಲಾಸ್ ಅಂತಲೇ ಇಡಲಾಯಿತು. ಈ ಆಬ್ಜೆಕ್ಟ್ ಸರಿಸುಮಾರು 12 ಮೈಲಿಗಳಷ್ಟು ದೊಡ್ಡದಾಗಿದೆ. ಅಷ್ಟೇ ಅಲ್ಲದೆ ಇದರ ಎಸ್ಕೇಪ್ ವೆಲಾಸಿಟಿ ಅಥವಾ ಆ ವಸ್ತುವಿನ ವೇಗ ಪ್ರತಿ ಸೆಕೆಂಡಿಗೆ 37 ಮೈಲಿಗಳಷ್ಟಿದೆ. ಗೆಳೆಯರೆ, ನಮ್ಮ ಭೂಮಿಯ ಗುರುತ್ವ ಶಕ್ತಿಯಿಂದ ಪಾರಾಗೋದಕ್ಕೆ ಯಾವುದೇ ವಸ್ತುವಿನ ವೇಗ ಪ್ರತಿ ಸೆಕೆಂಡಿಗೆ 11.2 ಕಿಲೋಮೀಟರ್ನಷ್ಟಿದ್ದರೆ ಸಾಕು. ಅಂಥದ್ರಲ್ಲಿ ಈ ವಸ್ತು ಅದಕ್ಕಿಂತ 4-5 ಪಟ್ಟು ಹೆಚ್ಚು ವೇಗವಾಗಿ ಚಲಿಸ್ತಾ ಇದೆ. ಇನ್ನು ಇದರ ರಚನೆ ಇಂಟರ್ಸ್ಟೆಲ್ಲರ್ ಆಗಿದೆ ಅನ್ನೋ ನಿರ್ಧಾರಕ್ಕೆ ವಿಜ್ಞಾನಿಗಳು ಬಂದಿದ್ದಾರೆ. ಈ ಆಬ್ಜೆಕ್ಟ್ ಅಕ್ಟೋಬರ್ 31 ಹೊತ್ತಿಗೆ ಸ್ಪಷ್ಟವಾಗಿ ಗೋಚರಿಸಲಿದೆ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದರೆ ಆ ಹೊತ್ತಿಗೆ ಇದು ಗುರುಗ್ರಹಕ್ಕೆ ಸಮೀಪ ಬರುತ್ತಂತೆ. ಇನ್ನು ಈ ಹಿಂದೆ ಕೂಡ ಇದೇ ರೀತಿಯ ಇಂಟರ್ಸ್ಟೆಲ್ಲರ್ ಆಬ್ಜೆಕ್ಟ್ಗಳನ್ನು ವಿಜ್ಞಾನಿಗಳು ಗುರುತಿಸಿದ್ರು. ಹೀಗಾಗಿ ಇದು ಏಲಿಯನ್ ಆಬ್ಜೆಕ್ಟ್ ಇರಬಹುದು ಅಂತ ಬಹುತೇಕರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. 2017ರಲ್ಲಿ ಕೂಡ ಇಂಥದ್ದೇ ಒಂದು ಆಬ್ಜೆಕ್ಟ್ ಕಾಣಿಸ್ಕೊಂಡು ಕಣ್ಮರೆಯಾಯಿತು. ಅವತ್ತಿಗೆ ಅದನ್ನು ಔಮುವಾ ಅಂತ ಗುರುತಿಸಲಾಯಿತು. ಇದನ್ನು ರಾಬರ್ಟ್ ವೆರಿಕ್ ಅನ್ನೋ ಸಂಶೋಧಕ ಪ್ಯಾನ್ಸ್ಟಾರ್ಸ್ ಅನ್ನೋ ಟೆಲಿಸ್ಕೋಪನ್ನು ಬಳಸಿಕೊಂಡು ಹವಾಯ್ ದ್ವೀಪಗಳಲ್ಲಿ ನಿರ್ಮಾಣ ಮಾಡಲಾಗಿದ್ದ ಹಲಿಕಲಾ ಅಬ್ಸರ್ವೇಟರಿಯಿಂದ ಗುರುತಿಸಿದರು. ಇದನ್ನು ಮೊದಲಿಗೊಂದು ಕ್ಷುದ್ರ ಗ್ರಹ ಅಂತ ಭಾವಿಸಲಾಗಿತ್ತು. ಆದರೆ ಇದರ ಸ್ಪೀಡ್ ಮತ್ತು ಅದರ ಶೇಪನ್ನು ನೋಡಿದ ಮೇಲೆ ಇದು ಸ್ವಾಭಾವಿಕ ವಸ್ತು ಅಲ್ಲ ಅನ್ನೋ ನಿರ್ಧಾರಕ್ಕೆ ಒಂದಷ್ಟು ಸಂಶೋಧಕರು ಬಂದರು. ಯಾಕೆಂದರೆ ಅದು ತಾನಿದ್ದ ಅಗಲಕ್ಕಿಂತಲೂ 10 ಪಟ್ಟು ಹೆಚ್ಚು ಉದ್ದ ಇತ್ತು. 10:1 ಅನುಪಾತದಲ್ಲಿ ನಿರ್ಮಾಣ ಆದಂತೆ ಅದು ಕಾಣ್ತಾ ಇತ್ತು. ಹಾಗೆಯೇ ಔಮುವಾ ನಮ್ಮ ಸೌರಮಂಡಲವನ್ನು ಪ್ರವೇಶಿಸಿದ ನಂತರ ಸೂರ್ಯನಿಂದ ಅಂತರವನ್ನು ಕಾಯ್ದುಕೊಳ್ಳೋ ನಿಟ್ಟಲ್ಲಿ ಒಂದಷ್ಟು ಪ್ರಯತ್ನವನ್ನು ಮಾಡಿತು. ಆ ಬಳಿಕ ಅದು ಸೂರ್ಯನಿಂದ ತುಂಬಾ ದೂರ ಸರಿದು ಮುಂದಕ್ಕೆ ಸಾಗಿತ್ತು ಅನ್ನೋ ಮಾಹಿತಿಯನ್ನು ಸಂಶೋಧಕರು ಕೊಟ್ಟಿದ್ದಾರೆ. ಹಾಗಂತ ಅದು ಭೂಮಿಗೆ ವಿಸಿಟ್ ಮಾಡೋದಕ್ಕೆ ಅಂತ ಬಂದಿರಲಿಲ್ಲ. ಬದಲಾಗಿ ಹೇಗೆ ನಮ್ಮ ಸ್ಪೇಸ್ ಕ್ರಾಫ್ಟ್ಗಳನ್ನು ಬ್ರಹ್ಮಾಂಡದಲ್ಲಿ ಪ್ರಯಾಣ ಮಾಡೋದಕ್ಕೆ ಅಂತ ನಾವು ಸಿದ್ಧ ಮಾಡಿದೀವೋ ಅದೇ ರೀತಿ ಆ ಸ್ಪೇಸ್ ಕ್ರಾಫ್ಟ್ ಕೂಡ ಕಾಣಿಸ್ತಾ ಇತ್ತು ಅನ್ನೋ ಅಭಿಪ್ರಾಯ ಸಂಶೋಧಕರದ್ದು. ಇನ್ನು 2017ರ ನಂತರ
2019ರಲ್ಲಿ ಕೂಡ ಅಂಥದ್ದೇ ಒಂದು ಆಬ್ಜೆಕ್ಟನ್ನು ಗುರುತಿಸಲಾಯಿತು. ಆ ವಸ್ತು ದೂರದಲ್ಲಿದ್ದಾಗ ಇಂಟರ್ಸ್ಟೆಲ್ಲರ್ನಲ್ಲಿ ರಚನೆಯಾಗಿರುವ ವಸ್ತು ಅಂತ ಭಾವಿಸಲಾಯಿತು. ಆದರೆ ಅದು ಹತ್ತಿರ ಬಂದ ನಂತರ ಅದೊಂದು ಧೂಮಕೇತು ಅಂತ ಸ್ಪಷ್ಟವಾಗಿ ಗೊತ್ತಾಯಿತು. ಇನ್ನು ಈಗ ಅಂಥದ್ದೇ ಒಂದು ವಸ್ತು ಭೂಮಿಯ ಕಡೆಗೆ ಬರ್ತಾ ಇದೆ. ಈಗಲೂ ಕೂಡ ಕೆಲ ಸಂಶೋಧಕರು ಅದರ ಸ್ಪೀಡು ಮತ್ತು ಅದು ಪಥವನ್ನು ಬದಲಿಸ್ತಾ ಇರುವ ಲೆಕ್ಕಾಚಾರದಲ್ಲಿ ಅದು ಏಲಿಯನ್ ಸ್ಪೇಸ್ ಕ್ರಾಫ್ಟ್ ಇರಬಹುದು ಅಂತ ಸಂಶಯ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾರ್ವರ್ಡ್ ವಿಶ್ವವಿದ್ಯಾಲಯದ ಆಸ್ಟ್ರೋಫಿಸಿಸಿಸ್ಟ್ ಅವಿಲೋಬ್ ಇದು ಸಂಪೂರ್ಣ ಸ್ವಾಭಾವಿಕ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಬಾಹ್ಯಾಕಾಶದಲ್ಲಿನ ಸಾಕಷ್ಟು ಅಪಾಯಗಳಿಂದ ತನ್ನನ್ನು ತಾನು ಕಾಪಾಡಿಕೊಳ್ಳೋದಕ್ಕೆ ಅದು ಪ್ರಯತ್ನ ಪಡ್ತಾ ಇದೆ. ಹೀಗಾಗಿ ಮುಂದುವರೆದ ನಾಗರಿಕತೆಯಿಂದ ಸೃಷ್ಟಿಸಲ್ಪಟ್ಟ ವಸ್ತು ಇದು ಇರಬಹುದು ಅನ್ನೋ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಇದರ ಬಗ್ಗೆ ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತ ಆಗ್ತಾ ಇವೆ. ಈ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿರುವ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದ ಆಸ್ಟ್ರೋನಮರ್ ಕ್ರಿಸ್ ಲಿಂಟೋಟ್ ಈ 3i ಅಟ್ಲಾಸ್ ಒಂದು ಏಲಿಯನ್ ಆಬ್ಜೆಕ್ಟ್ ಅನ್ನೋದೇ ನಾನ್ಸೆನ್ಸ್ ಅಂತ ಹೇಳ್ತಾರೆ. ಇದು ಸ್ವಾಭಾವಿಕ ಧೂಮಕೇತು ಅಥವಾ ಕ್ಷುದ್ರ ಗ್ರಹ ಆಗಿರಬಹುದು. ಇದರ ಸ್ಪೀಡನ್ನು ನೋಡಿದರೆ ಇದು ಧೂಮಕೇತುವೇ ಆಗಿರಬೇಕು. 2019ರಲ್ಲಿ ಕೂಡ ಇದೇ ರೀತಿಯ ಘಟನೆಯನ್ನು ನಾವು ಕಂಡಿದ್ದೀವಿ. ಹೀಗಾಗಿ ಇಷ್ಟು ಬೇಗ ಇದನ್ನು ಏಲಿಯನ್ ಸ್ಪೇಸ್ ಕ್ರಾಫ್ಟ್ ಅಂತ ಹೇಳೋದು ಸರಿಯಲ್ಲ ಅನ್ನೋ ವಾದವನ್ನು ಮಂಡಿಸ್ತಾ ಇದ್ದಾರೆ. ಇನ್ನು ಇದರಿಂದ ಭೂಮಿಗೆ ಥ್ರೆಟ್ ಇದೆಯಾ ಹೇಳಿದ್ರೆ ಈ ಆಬ್ಜೆಕ್ಟ್ನ ಶಕ್ತಿ ಏನು? ಅದು ನಿಜಕ್ಕೂ ಬೇರೊಂದು ಗ್ಯಾಲಾಕ್ಸಿಯಿಂದ ಬರ್ತಾ ಇದೆಯಾ? ಅದನ್ನ ಯಾವುದಾದ್ರೂ ಮತ್ತೊಂದು ಗ್ಯಾಲಾಕ್ಸಿಯಲ್ಲಿನ ಮುಂದುವರೆದ ನಾಗರಿಕತೆಯ ಜನ ನಿರ್ಮಾಣ ಮಾಡಿದಾರಾ? ಸಿನಿಮಾಗಳಲ್ಲಿ ತೋರಿಸೋ ಹಾಗೆ ಆ ಸ್ಪೇಸ್ ಕ್ರಾಫ್ಟ್ ಬಂದು ಭೂಮಿ ಮೇಲೆ ಲ್ಯಾಂಡ್ ಆಗಿ ಇಲ್ಲಿನ ಜನರ ವಿರುದ್ಧ ಯುದ್ಧ ಗಿದ್ದ ಸಾರತ? ಇಂಥ ಪ್ರಶ್ನೆಗಳಿಗೆ ಈಗಲೇ ಉತ್ತರ ಕೊಡೋದು ಕಷ್ಟ. ಅದರಲ್ಲೂ ಈ ಸ್ಪೇಸ್ ಕ್ರಾಫ್ಟ್ ಬಗ್ಗೆ ಅಥವಾ ಈ ಆಬ್ಜೆಕ್ಟ್ ಬಗ್ಗೆ ಸಾಕಷ್ಟು ಅನುಮಾನಗಳಿವೆ. ಅಷ್ಟೇ ಅಲ್ಲದೆ ಇದು ನೆಪ್ಚೂನ್ ಅನ್ನು ದಾಟಿ ಆ ಬಳಿಕ ಜೂಪಿಟರ್ ವಲಯವನ್ನು ಪ್ರವೇಶ ಮಾಡಿ ಆ ನಂತರ ಭೂಮಿಯ ಕಡೆಗೆ ಬರಬೇಕು. ಹಾಗೆ ನೋಡಿದರೆ ಗುರುಗ್ರಹ ಅನ್ನೋದು ಬಾಹ್ಯ ವಸ್ತುಗಳಿಂದ ನಿರಂತರವಾಗಿ ಭೂಮಿಯನ್ನು ಕಾಪಾಡ್ತಾ ಬರ್ತಾ ಇದೆ. ಇಂಟರ್ಸ್ಟೆಲ್ಲರ್ನಿಂದ ಬರುವಂತಹ ಕ್ಷುದ್ರ ಗ್ರಹಗಳನ್ನು, ಧೂಮಕೇತುಗಳನ್ನು ಗುರುಗ್ರಹ ತನ್ನ ಗುರುತ್ವಾಕರ್ಷಣ ಶಕ್ತಿಯಿಂದ ಸೆಳೆಯುತ್ತೆ. ಈಗಲೂ ಕೂಡ ಈ 3i ಅನ್ನೋ ಆಬ್ಜೆಕ್ಟ್ ಗುರುವನ್ನು ದಾಟಿಕೊಂಡೇ ಬರಬೇಕು. ಸೊ ಅದು ಭೂಮಿಯನ್ನು ಮುಟ್ಟುತ್ತಾ ಅಥವಾ ಗುರುಗ್ರಹದಲ್ಲೇ ಲೀನವಾಗುತ್ತಾ ಅನ್ನೋದನ್ನು ಕೂಡ ನಾವು ಕಾದು ನೋಡಬೇಕು. ಒಂದು ವೇಳೆ ಅದು ಸ್ಪೇಸ್ ಕ್ರಾಫ್ಟ್ ಆಗಿದ್ರೆ ಅದು ಗುರುಗ್ರಹದಿಂದ ದೂರ ಸರಿದು ತನ್ನ ಗುರಿಯನ್ನು ಮುಟ್ಟೋದಕ್ಕೆ ಪ್ರಯತ್ನ ಪಡಬಹುದು. ಅಕಸ್ಮಾತ್ ಅದನ್ನು ಭೂಮಿಯನ್ನು ಹುಡುಕೋದಿಕ್ಕೆ ಅಂತಲೇ ಕಳುಹಿಸಿದ್ರೆ ಖಂಡಿತ ಅದು ಭೂಮಿಗೆ ಬರೋದರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಆದರೆ ನಮ್ಮ ಹಾಗೇನೆ ಈ ಬ್ರಹ್ಮಾಂಡದಲ್ಲಿ ಏನೆಲ್ಲ ಇದೆ ಅನ್ನೋದನ್ನು ಅರಿಯೋದಿಕ್ಕೆ ಅಂತಲೇ ಆ ರೀತಿಯ ಸ್ಪೇಸ್ ಕ್ರಾಫ್ಟನ್ನು ಕಳುಹಿಸಿದ್ರೆ ಅದು ತನ್ನ ಕೆಲಸವನ್ನು ಮುಗಿಸ್ಕೊಳ್ತಾ ಸಾಗೋಗುತ್ತೆ. ಆದರೆ ಒಮ್ಮೆ ಅದು ನಮ್ಮ ಸೌರಮಂಡಲವನ್ನು ಪ್ರವೇಶಿಸಿ ಭೂಮಿಗೆ ಹತ್ತಿರ ಆದರೆ ಮಾತ್ರ ಅದರ ನಿಜ ಸ್ವರೂಪ ಬಯಲಾಗತ್ತೆ. ಗೆಳೆಯರೆ, ಇಲ್ಲಿ ಈ ಸ್ಪೇಸ್ ಕ್ರಾಫ್ಟ್ ಅಥವಾ ಧೂಮಕೇತುನ ಗಮನದಲ್ಲಿಟ್ಕೊಂಡು ಭೂಮಿಗೆ ಅನ್ಯಗ್ರಹ ಜೀವಿಗಳು ಬರ್ತಾರೆ ಅನ್ನೋ ಬಾಬಾ ವಂಗಾ ಭವಿಷ್ಯ ನಿಜ ಆಗ್ತಾ ಇದೆ ಅಂತ ಹೇಳಿಬಿಡೋದಿದೆಯಲ್ಲ, ಅದು ಸ್ವಲ್ಪ ಮಟ್ಟಿಗೆ ಅತಿಶಯೋಕ್ತಿ ಕೂಡ ಆಗುತ್ತೆ. ಒಂದು ವೇಳೆ ಅದು ಸ್ಪೇಸ್ ಕ್ರಾಫ್ಟೇ ಅನ್ನೋದು ಕನ್ಫರ್ಮ್ ಆಗಿಬಿಟ್ರೆ ಆಗ ಬಾಬಾ ವಂಗಾ ಭವಿಷ್ಯ ನಿಜ ಅನ್ನೋ ಥಿಯರಿಗೊಂದು ಬೆಲೆ ಬರುತ್ತೆ. ಇಲ್ಲದೆ ಹೋದರೆ ಅವ್ರು ಏನೋ ಹೇಳಿದರು ನಾವೇನೋ ಅರ್ಥ ಮಾಡ್ಕೊಂಡ್ವಿ ಅನ್ನೋ ಹಾಗಾಗತ್ತೆ. ಇನ್ನು ಇದೆಲ್ಲದರ ನಡುವೆ ಯುರೋಪ್ನ ಒಂದಷ್ಟು ಜನ ಆತಂಕಕ್ಕೀಡಾಗ್ತಾ ಇದ್ದಾರೆ. ಯಾಕೆಂದರೆ ಈ ವರ್ಷ ಯುರೋಪಲ್ಲಿ ಯುದ್ಧ ಹೆಚ್ಚಾಗುತ್ತೆ ಅನ್ನೋ ಭವಿಷ್ಯವನ್ನು ಕೂಡ ಬಾಬಾ ವಂಗಾ ಹೇಳಿದಾರಂತೆ. ಈಗಾಗಲೇ ವಂಗಾ ಹೇಳಿರೋ ಹಾಗೆ ಎಲ್ಲ ನಡೆದಿದೆ. ಹಾಗೆಯೇ ಯುರೋಪಲ್ಲಿ ಕೂಡ ಯುದ್ಧ ಆಗಿಬಿಟ್ರೆ ಗತಿ ಏನು? ಎರಡನೇ ಮಹಾಯುದ್ಧದ ನಂತರ ಯುರೋಪ್ ಮತ್ತೆ ರಣರಂಗವಾಗುತ್ತಾ ಅನ್ನೋ ಭಯ ಅಲ್ಲಿನ ಸಾಕಷ್ಟು ಜನರನ್ನು ಕಾಡ್ತಾ ಇದೆ. ಅದಕ್ಕೆ ಸರಿಯಾಗಿ ರಷ್ಯಾ ಯುಕ್ರೇನ್ ಯುದ್ಧ ಮುಗಿತಾ ಇಲ್ಲ. ಅದು ಇನ್ನಷ್ಟು ವ್ಯಾಪಿಸಿಕೊಳ್ತಾ ಹೋದರೆ ನ್ಯಾಟೋ ಕೂಡ ಯುದ್ಧ ಕೇಳಿದ್ರೆ ಆ ಯುದ್ಧ ಯುರೋಪನ್ನು ವ್ಯಾಪಿಸಿಕೊಂಡ್ರೆ ಅಚ್ಚರಿ ಪಡಬೇಕಾಗೂ ಇಲ್ಲ. ಯಾಕೆಂದರೆ ಈಗಾಗಲೇ ಅಮೆರಿಕ ತನ್ನ ಅಣ್ವಸ್ತ್ರಗಳನ್ನು ಬ್ರಿಟನ್ಗೆ ಸಾಗಿಸಿದೆ. ಬ್ರಿಟನ್ ದೊಡ್ಡ ಮಟ್ಟದಲ್ಲಿ ಯುದ್ಧಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ. ರಷ್ಯಾ ಕೂಡ ಆರ್ಕಟಿಕ್ ರೀಜನ್ನಲ್ಲಿ ಅಣ್ವಸ್ತ್ರಗಳನ್ನು ಸಿದ್ಧ ಮಾಡಿಟ್ಕೊಂಡು ಕೂತಿದೆ. ವಂಗಾ ಹೇಳಿದರು ಅಂತ ನಂಬುವ ಭವಿಷ್ಯಕ್ಕೂ ಅಲ್ಲಿ ಆಗ್ತಾ ಇರೋ ಬೆಳವಣಿಗೆಗಳಿಗೂ ಸ್ವಲ್ಪ ಮಟ್ಟಿಗೆ ಮ್ಯಾಚ್ ಆಗ್ತಾ ಇರೋದು ಕಾಕತಾಳೀಯ ಕೂಡ ಆಗಿರಬಹುದು. ಏನೋ ಅಲ್ಲಿನ ಜನ ಭವಿಷ್ಯಗಳನ್ನು ನಂಬುತ್ತಾರೆ. ಭಾರತದಲ್ಲಿ ಮೂಢನಂಬಿಕೆಗಳು ಹೆಚ್ಚು, ಅವರು ಕಲ್ಲಿಗೆ ಪೂಜೆ ಮಾಡ್ತಾರೆ ಅಂತ ಹೇಳೋ ಪಶ್ಚಿಮದವರಿಗೆ ನಮಗಿಂತಲೂ ಹೆಚ್ಚಿನ ಮೂಢನಂಬಿಕೆಗಳಿವೆ. ನಾವು ಕಲ್ಲಿಗೆ ಆಕಾರ ಕೊಟ್ಟು ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿದ ಹಾಗೆ ಅವರು ಶಿಲುಬೆಯನ್ನು ಕತ್ತಿಗೆ ಹಾಕ್ಕೊಂಡು ಓಡಾಡ್ತಾರೆ. ಭವಿಷ್ಯಗಳನ್ನು ಅವರು ನಂಬ್ತಾರೆ, ನಮ್ಮಲ್ಲೂ ನಂಬೋರಿದ್ದಾರೆ. ಅಲ್ಲಿ ಹಾವಿಗೂ ರಾಣಿಗೂ ಮಗು ಹುಟ್ಟಿ ಅದು ವಿಶ್ವವಿಜೇತ ಆಗಬಹುದು. ಆದರೆ
ನಮ್ಮಲ್ಲಿನ ಪುರಾಣಗಳು ಮಾತ್ರ ಅರ್ಥಹೀನ ಅನ್ನೋದು ಅವರ ವಾದ. ಇರಲಿ ಬಿಡಿ, ಅವರವರ ನಂಬಿಕೆ ಅವರವರದ್ದು, ಅದನ್ನು ಮೌಢ್ಯ ಅಂತ ಕರೆಯೋದಕ್ಕೆ ಜರಿಯೋದಕ್ಕೆ ನಾವು ಯಾರು ಅಲ್ವೇ. ಇದು ಗೆಳೆಯರೆ, ಸೌರಮಂಡಲದ ಆಚೆಯಿಂದ ವಸ್ತುವೊಂದು ಭೂಮಿಯ ಕಡೆಗೆ ಬರ್ತಾ ಇರೋದು ಹಾಗೂ ಆ ವಸ್ತು ಏಲಿಯನ್ ಸ್ಪೇಸ್ ಕ್ರಾಫ್ಟ್ ಇರಬಹುದು ಅನ್ನೋ ಅನುಮಾನವನ್ನು ಬಾಬಾ ವಂಗ ಭವಿಷ್ಯವನ್ನು ನಂಬುವ ಜನ ನಂಬುತ್ತಾ ಇರೋದರ ಕುರಿತಾಗಿ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.